ಲಾರ್ನ ವೇಟ್ ಮಾಡ್ತಿದ್ದಾಳೆ, ಲಂಚಿಗೆ ಹೋಗ್ಬೇಕು. ಎಲ್ಲಿದ್ಯಾ? ಮರ್ಗಿ ಯಾಕೋ ಬೆಳಗ್ಗೆಯಿಂದ ಸ್ವಲ್ಪ ಹುಷಾರಿಲ್ಲ ಮರ್ಗಿ, ಜ್ವರ. ನೀನು ಹೋಗಿರು ಮರ್ಗಿ, ನಾನು ಮನೇಲಿ ಇರ್ತೀನಿ. ಹೌದಾ? ಓಕೆ, ಹುಷಾರು. ಟೇಕ್ ಕೇರ್. ಓಕೆ ಮರ್ಗಿ. ಯಪ್ಪ ಬಚಾವ್. ಹೇಳು ಮರ್ಗಿ. ನಿಮ್ಮ ಮನೆ 5th ಕ್ರಾಸ್ ಅಲ್ವಾ? ಈಗ ನೀನು ಎಲ್ಲಿದ್ಯಾ? ನೀನು ಲಂಚ್ಗೆ ಹೋಗ್ಲಿಲ್ವಾ? ಅಯ್ಯೋ, ನಾನು ಲಂಚ್ ಇನ್ನೊಂದು ದಿನಾನು ಹೋಗ್ಬೋದು. ನನಗೆ ನಿನ್ನ ಹೆಲ್ತ್ ಮುಖ್ಯ. ಜ್ವರ ಇನ್ನೂ ಇದೆಯಾ? ಟ್ಯಾಬ್ಲೆಟ್ ತಗೊಂಡ್ಯಾ? ಡಾಕ್ಟರ್ ಹತ್ರ ಹೋಗಿದ್ಯೋ ಇಲ್ವೋ? ಏನಾಯ್ತು? ಏನ್ ಯೋಚಿಸ್ತಾ ಇದೀಯ? ಮರ್ಗಿ, ನಾನು ಮರ್ತೋದೆ ಅಂದ್ರೆ ನೀನು ಬೇಜಾರು ಮಾಡ್ಕೋತಿ ಅಂತ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದೆ ಮರ್ಗಿ. ಇಂಟ್ರೆಸ್ಟಿಂಗ್ ಮ್ಯಾಚ್ ಇತ್ತು ಮರ್ಗಿ. ನನಗೆ ಮ್ಯಾಚ್ ಅಂದ್ರೆ ಇಷ್ಟ, ನಿಂಗೆ ಗೊತ್ತಲ್ಲ. ಇದುವರೆಗೂ ನಾನು ಖುಷಿ ಪಡ್ಸಕ್ಕೆ ಎಷ್ಟು ಸುಳ್ಳು ಹೇಳಿದ್ಯಾ? ನಾನು ಸುಳ್ಳು ಹೇಳೋದೇ ಕೆಲಸ ಮರ್ಗಿ, ಪ್ಲೀಸ್. ನನ್ನ ಅಲ್ವಾ ಇಲ್ಲೇ ದಬಾಕ್ತಾ ಇರೋನು, ಬಾಂಬೆಗೆ ಹೋಗಿ ಏನೋ ದಬಾಕ್ತಿಯಾ? ಪ್ರಮೋಷನ್ ಕೊಟ್ಟು ಕರ್ಸ್ಕೊಂತಾ ಇರೋದು, ಪ್ರಾಜೆಕ್ಟ್ ವರ್ಕ್ ಮೇಲೆ ಹೋಗ್ತಾ ಇದೀನೋ. ಖುಷಿಲ್ ಕುಡ್ಕೊಂಡ್ಬಿಡಣ. ಲೈ ಸುಮ್ನಿರಲ್ಲ, ಫ್ಲೈಟ್ ಟೈಮ್ ಆಯ್ತು. ಲೋ ನೀನ್ ಯಾಕೋ ಹಿಂಗ್ ಕೂತಿದ್ಯಾ? ಮನೇಲಿ ಬೇರೆ ಮೇಡಮ್ ಗುರ್ರ ಅಂತ ಇದ್ರು. ಸ್ವಲ್ಪ ನೀಟಾಗಿ ಬ್ಯಾಲೆನ್ಸ್ ಮಾಡೋ. ಕೊಡು, ದಮ್ ಕೊಡು ಒಂದು. ನೀವು ಪೋಟ್ಕೊಂಡ್ರೆ ನನ್ನ ಹೆಸರು ಬರೀರಿ, ನಾನ್ ನಿಮ್ಮ ಹೆಸರು ಬರೀತೀನಿ. ಓಕೆನಾ? ಓಕೆ. ಏಯ್ ನೀನ್ ಬಾರೋ ನನ್ನ ಜೊತೆ ಕೆಳಗಡೆವರೆಗೂ. ಚಿಕ್ಕಪ್ಪ ನಾನು ಇರಲ್ಲ, ಕರೆಕ್ಟಾಗಿ ನೋಡ್ಕೊಳ್ಳೋ. ಮರ್ಗಿ, ಏನಾಯ್ತು? ನನ್ನ ಫ್ರೆಂಡ್ಗೆ ಅರ್ಜೆಂಟಾಗಿ ಬ್ಲಡ್ ಬೇಕಿತ್ತು, ಅದಕ್ಕೆ ನೀನು ಫೋನ್ ಮಾಡಿದೆ. ಬಾ. ಹಾಂ ಸರಿ. ಅವಳಿಗೆ ಏನಾಗಲ್ಲ, ಆರಾಮಾಗಿರೋ ಮರ್ಗಿ. ಓಕೆ ಸರ್, ಹಾರ್ಟ್ ಬೀಟಲ್ಲಿ ವೇರಿಯೇಷನ್ಸ್ ಇದೆ. ನೀವೇನಾದರೂ ಸ್ಮೋಕ್ ಮಾಡಿದ್ರಾ? ಹಾಂ. ಹಾಗಾದರೆ 3 ಅವರ್ಸು ಬ್ಲಡ್ ತೊಗೊಳಕ್ಕಾಗೋದಿಲ್ಲ. ಅಲ್ಲ, ಮರ್ಗಿ ತಲೆ ಕೆಡಿಸ್ಕೊಬೇಡ, ಬ್ಲಡ್ ಅರೇಂಜ್ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಆಗಿರೋದು ಅವಳಿಗಲ್ಲ, ನನಗೆ. 3 ಹೊತ್ತು ಸಿಗರೇಟು, ಡ್ರಿಂಕ್ಸು, ಫ್ರೆಂಡ್ಸು, ಸುತ್ತಾಡೋದು, ಮಜಾ ಮಾಡೋದೇ ಜೀವನಾನ? ಏಯ್, ನಿನ್ ಫ್ರೆಂಡಿಗೆ ನಾನ್ ಬ್ಲಡ್ ಕೊಡ್ಬೇಕಾಗುತ್ತೆ ಅಂತ ನನಗೇನು ಕನ್ಸ ಬಿದ್ದಿರುತ್ತೆ, ನನಗೇನು ಗೊತ್ತಾಗಬೇಕು? ನಿನ್ಗೇನು ಗೊತ್ತಿಲ್ಲ, ಅದೇ ನಿನ್ ಪ್ರಾಬ್ಲಮ್ಮು. ಏನಾಯ್ತು ಈಗ? ನಿನಗೆ ಫ್ಯೂಚರ್ ಪ್ಲಾನಿಂಗ್ ಇದೆಯಾ? ಸೇವಿಂಗ್ ಅಂತ ಏನಾದ್ರೂ ಮಾಡ್ಕೊಂಡಿದ್ಯಾ? ಈ ಸಿಗರೇಟು, ಡ್ರಿಂಕ್ಸ್ ಇಂದ ಏನೂ ಇಲ್ಲ ಅಂದ್ರೆ ಒಂದು 3-4 ವರ್ಷದಿಂದ ನೀನು 1.5 to 2 lakh rupees ವೇಸ್ಟ್ ಮಾಡಿರ್ತೀಯಲ್ಲ, ಅದೇ ದುಡ್ಡನ್ನ ನೀನ್ ಸೇವ್ ಮಾಡ್ಕೊಂಡಿದ್ದಿದ್ರೆ ಇವತ್ತು ನಿನ್ ಹತ್ರ ಒಂದು ನ್ಯಾನೋ ಕಾರ್ ಇರ್ತಿತ್ತು. ಅದು ಪ್ಲಾನಿಂಗ್ ಅಂದ್ರೆ. ನಿನ್ ಟೈಮ್ ಬೆಲೆ, ದುಡ್ಡಿನ ಬೆಲೆ ಏನು ಗೊತ್ತಿಲ್ಲ. ನೀನ್ ಸಿಗರೇಟ್ ಸೇತ್ಯಾ, ಎಣ್ಣೆ ಹೊಡಿತ್ಯಾ, ಮತ್ತಿನ ಹತ್ರ ಯಾಕೆ ಜ್ಞಾನ ಕಾರಿಲ್ಲ? ಲವ್ ತಲೆ ಕೆಡಿಸ್ಕೊಬೇಡ ಬಿಡ. ಲವ್ ಅಲ್ಲಿ ಇದೆಲ್ಲ ಮಾಮೂಲ. ಒಂದು ವಾರದಿಂದ ಅವಳ ಜೊತೆ ಮಾತಾಡಿಲ್ಲ, ಕೋಪದಲ್ಲಿ ರೇಗ್ಬಿಟ್ಟಿದ್ದೀನಿ. ನಾಳೆ ಅವಳ ಬರ್ತ್ಡೇ, ಯಾರು ನೆನ್ಪಿಟ್ಕೊಳ್ದಿರೋ ನನ್ನ ಬರ್ತ್ಡೇನ ಅಷ್ಟು ನೀಟಾಗಿ ಸೆಲೆಬ್ರೇಟ್ ಮಾಡಿದಲ್ಲೋ. ನಾಳೆ